ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ BGMI ಅಲ್ಲಿ 73% ಲೋಡಿಂಗ್ ಎರರ್ ಏನು ಬರ್ತಾ ಇದೆ, ಇದನ್ನ ನಾವು ಇಲ್ಲಿ ಫಿಕ್ಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ಈ ಪ್ರಾಬ್ಲಮ್ ಯಾಕೆ ಬರ್ತಾ ಇದೆ ಮತ್ತೆ ಕ್ರಾಪ್ಟನ್ ಕಂಪನಿ ಇದರ ಬಗ್ಗೆ ಏನೋ ಒಂದು ರಿಪ್ಲೈ ಹೇಳ್ತಾ ಇದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಹೌದು, ಕ್ರಾಪ್ಟನ್ ಕಡೆಯಿಂದ ಇದರ ಸಂಬಂಧಪಟ್ಟಿಗೆ ಒಂದು ರಿಪ್ಲೈ ಬಂದಿದೆ. ಹೌದು, ಒಂದು ಟ್ವಿಟರ್ ಮುಖಾಂತರ ಈ ಪ್ರಾಬ್ಲಮ್ ಬಗ್ಗೆ ಅವರು ಒಂದು ಕೂಡ ಮೆನ್ಷನ್ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು, ಅಥವಾ ಹೇಗೆ ಇದನ್ನ ಫಿಕ್ಸ್ ಮಾಡಿ ಅಂತ ಹೇಳ್ತದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಇದು ಮೊನ್ನೆ ಅಷ್ಟೇ, ಇದೇ 4 ದಿವಸ ಹಿಂದೆ ಏನಿದೆ ಈ ತರ ಪ್ರಾಬ್ಲಮ್ ಇದೆ ಕಾಣಿಸ್ಕೊಂಡಿದೆ. ಪ್ರತಿಯೊಬ್ಬರು ನೀವು ಯಾರೆಲ್ಲ BGMI ಆಡ್ತೀರಾ ನಿಮಗೆಲ್ಲ ಈ ಪ್ರಾಬ್ಲಮ್ನ ಫೇಸ್ನ ಆಗಿರಬೇಕು. ಹೌದು, ನಾನು ಕೂಡ ಈ ಪ್ರಾಬ್ಲಮ್ನ ಫೇಸ್ನ ಮಾಡಿದ್ದೀನಿ. ಅಂದರೆ TDM ಮ್ಯಾಚ್ ಆಡಬೇಕಾದ್ರೆ ಈ ಪ್ರಾಬ್ಲಮ್ ಏನಿದೆ ಬರ್ತಾ ಇತ್ತು. ಆಟೋಮೆಟಿಕ್ ಏನಂದರೆ ಸ್ಕ್ರೀನ್ ಅದು ಸ್ಟ್ರಕ್ ಆಗ್ತಿತ್ತು. ಸ್ಟ್ರಕ್ ಅಂದರೆ ಲೋಡಿಂಗ್ ಆಗ್ತಾ ಇರಲಿಲ್ಲ, ಅದು ಆದಮೇಲೆ ಸರ್ವರ್ ಟೈಮ್ ಔಟ್ ಅಂತ ಬರ್ತಾ ಇತ್ತು. ಅಂದರೆ ಈ ಥರ ಪ್ರಾಬ್ಲಮ್ ಆಗ್ತಾ ಇತ್ತು. ಅದು ಅಷ್ಟೇ ಅಲ್ಲ, ಇನ್ನೊಂದು ಇದರ ಬಗ್ಗೆ ಹೇಳಬೇಕಂದ್ರೆ ಕೆಲವೊಂದು ಸಲ ಇಂಟರ್ನೆಟಲ್ಲಿ ಕೂಡ ನೋಡಿದ್ದೀನಿ. ಅಂದರೆ ಇದು ಐಫೋನಲ್ಲಿ ಮಾತ್ರ ಆಗ್ತಾ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ರಾಯ್ಡ್ ಹಾಗೂ ಐಫೋನ್ ಕೂಡ ಆಗ್ತಾ ಇದೆ. ಇನ್ನು TDM ಅಷ್ಟೇ ಅಲ್ಲದೆ ಕ್ಲಾಸಿಕ್ ಮ್ಯಾಚಲ್ಲಿ ಕೂಡ ಈ ಥರ ಪ್ರಾಬ್ಲಮ್ ಇದು ಬರ್ತಾ ಇದೆ. ಕೆಲವೊಂದು ಸಜೆಷನ್ ಕೂಡ ಕೊಟ್ಟಿದ್ದಾರೆ ಯಾವ ಥರ ನಾವು ಇಲ್ಲಿ ಇದನ್ನು ಫಿಕ್ಸ್ ಮಾಡೋದು ಅಂತ. ಅಂದರೆ ಸ್ಟಾರ್ಟಿಂಗ್ ಏನು ಹೇಳ್ತಾ ಇದೆ ಅಂದರೆ, ಈ ನಿಮ್ಮ ಗೇಮ್ ಏನಿದೆ ಕಂಪ್ಲೀಟಾಗಿ ಒಂದು ರೀಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವಾಗ ನಾವು ಗೇಮ್ ಓಪನ್ ಮಾಡ್ತೀವಿ ಈ ಥರ ಪ್ರಾಬ್ಲಮ್ ಆಯಿತು ಅಂದರೆ ಕಂಪ್ಲೀಟಾಗಿ ಮತ್ತೆ ಗೇಮ್ನ ಕ್ಲೋಸ್ ಮಾಡಿ, ಪೋರ್ಟ್ಸ್ ಸ್ಟಾಪ್ ಮಾಡಿ, ಅದು ಆದಮೇಲೆ ಮತ್ತೆ ಓಪನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಗೇಮಿನ ಯಾವುದೇ ಕಾರಣ ಕೂಡ ಬ್ಯಾಕ್ಗ್ರೌಂಡಲ್ಲಿ. ಇನ್ನು ಎರಡನೇ ಪಾಯಿಂಟ್ ಬಗ್ಗೆ ಹೇಳ್ಬೇಕಂದ್ರೆ, ಎರಡನೇ ಪಾಯಿಂಟಲ್ಲಿ ಇಂಟರ್ನೆಟ್ ಸಂಬಂಧಪಟ್ಟಂಗೆ ಇದೆ. ಅಂದರೆ ಇಂಟರ್ನೆಟ್ಟಲ್ಲಿ ನಾವು ಯಾವಾಗ 5G ಒಂದೆಡೆ 5G ಯೂಸ್ ಮಾಡ್ತಾ ಇದೀವಿ ಅಥವಾ 5G ಡಾಟಾನ ಯೂಸ್ ಮಾಡ್ತಾ ಇದೀವಿ ಅಂದರೆ ಒಂದ್ಸಲ ನಾವು ಇಲ್ಲಿ 4Gಗೆ ಸ್ವಿಚ್ನ ಮಾಡಬೇಕಾಗುತ್ತೆ. ಅಂದರೆ ಗೇಮ್ ಆನ್ ಇದ್ದಾಗ ಅಥವಾ ಲಾಬಿಲಿದ್ದಾಗ ನಾವು 5Gಯಿಂದ 4Gಗೆ ನಾವಿಲ್ಲಿ ಸ್ವಿಚ್ನ ಮಾಡಿ, ಅದು ಆದಮೇಲೆ ನಾವಿಲ್ಲಿ ಗೇಮ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಮೋಸ್ಟ್ಲಿ ನೆಟ್ವರ್ಕ್ ಸಂಬಂಧಪಟ್ಟಂಗೆ ಹೇಳಬೇಕಂದ್ರೆ ಸ್ಪೆಷಲಿ ಕ್ರಾಪ್ಟನ್ ಕಂಪನಿ ಕೂಡ ಇದ್ರ ಬಗ್ಗೆ ಹೇಳಿತ್ತು, ಇದು ಓನ್ಲಿ ಏರ್ಟೆಲ್ ಮಾತ್ರ ಆಗ್ತದೆ ಅಂತ ಹೇಳ್ತಾ ಇದ್ರು. ಆದರೆ ಇದು ಏರ್ಟೆಲ್ ಅಲ್ಲ, ಜಿಯೋಲಿ ಕೂಡ ಈ ಥರ ಪ್ರಾಬ್ಲಮ್ ಏನಾದರೂ ಆಗ್ತಾ ಇದೆ. ಹೌದು, ನಾನು ಕೂಡ ಈ ಪ್ರಾಬ್ಲಮ್ ಪರ್ಸನಲಾಗಿ ಫೇಸ್ನ ಮಾಡಿದ್ದೀನಿ. ಜಿಯೋ 5Gಯಲ್ಲಿ ಕೂಡ ಇದೇ ಥರ ಪ್ರಾಬ್ಲಮ್ ಏನಾದರೂ ಆಗ್ತಾ ಇದೆ. ಇದು ಆಬ್ವಿಯಸ್ಲಿ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ, ರಿಪ್ಲೈ ಕೂಡ ಮಾಡಿದ್ದಾರೆ. ಅಂದರೆ ಯೂಸರ್ಸಿಗೆ ಒಂದು ಸಜೆಷನ್ ಕೂಡ ಕೊಡ್ತಾ ಇದ್ದಾರೆ. ನೀವು ಯಾರೆಲ್ಲ ಏರ್ಟೆಲ್ ಯೂಸರ್ಸ್ ಇದ್ದೀರಾ ನಿಮಗೆಲ್ಲ ಈ ಥರ ಪ್ರಾಬ್ಲಮ್ ಏನು ಆಗ್ತಾ ಇದೆಯಲ್ಲ, ಇದು ಓನ್ಲಿ ಏರ್ಟೆಲ್ ಯೂಸರ್ಸ್ಗೆ ಮಾತ್ರ ಆಗ್ತದೆ ಅಂತ ಹೇಳ್ತಾ ಇದ್ರು. ಬಟ್ ಆದರೆ ಇದು ಜಿಯೋ ಮತ್ತು ಜಿಯೋ 5G ಯೂಸ್ ಏನು ಮಾಡ್ತಾ ಇದ್ದಾರಲ್ಲ ಅವರಿಗೂ ಕೂಡ ಈ ಪ್ರಾಬ್ಲಮ್ನ ಆಗ್ತಾಯಿದೆ. ಆದರೆ ವಿದವರು ಅಂತೂ ಗೊತ್ತಿಲ್ಲ, ಯಾಕಂದರೆ ನಾವು ಯಾವುದೇ ಕಾರಣಕ್ಕೂ ವಿ ನೆಟ್ವರ್ಕ್ ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ಜಿಯೋ ಮತ್ತು ಏರ್ಟೆಲ್ ಏನಿದೆ ನಾನು ಇಲ್ಲಿ ಯೂಸ್ನ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ವೈಫೈಲಿ ಕೂಡ ಈ ಥರ ಪ್ರಾಬ್ಲಮ್ ಏನೋ ಆಗ್ತಾ ಇದೆ. ಅಂದರೆ ಒಂದು ವೇಳೆ ನೀವು ಇಲ್ಲಿ ಹಾಟ್ಸ್ಪಾಟ್ನ ಆನ್ ಮಾಡಿಕೊಂಡು ಒಂದು ವೇಳೆ ನೀವು ಆಡ್ತಾ ಇದ್ದೀರಾ ಅಂದರೆ ವೈಫೈ ಕನೆಕ್ಟ್ ಮಾಡೋದು ಕೂಡ ಈ ಥರ ಪ್ರಾಬ್ಲಮ್ ಇದು ಆಗ್ತಾ ಇದೆ. ಅಷ್ಟೇ ಅಲ್ಲ, ಇನ್ನು ಮೂರನೇ ಪಾಯಿಂಟ್ಸ್ ಬಗ್ಗೆ ಹೇಳಬೇಕಂದ್ರೆ, ಮೂರನೇ ಪಾಯಿಂಟ್ಸಲ್ಲಿ ನೀವು ಇಲ್ಲಿ ಗೇಮ್ ರಿಪೇರಿ ಅಂತ ಆಪ್ಷನ್ ಬರುತ್ತೆ. ಅಂದರೆ BGMIಲಿ ಒಂದೇನಲ್ಲಿ ಒಂದು ಕಾರ್ನರಲ್ಲಿ ಏನೋ ಒಂದು ರಿಪೇರಿ ಸೆಕ್ಷನ್ ಅಥವಾ ಹೆಲ್ಪ್ ಸೆಕ್ಷನಲ್ಲಿ ಏನು ಬರುತ್ತೆ, ರಿಪೇರಿ ಆಪ್ಷನಲ್ಲಿ ಕೂಡ ನಾವು ಇದನ್ನು ಫಿಕ್ಸ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಆದರೆ ಯಾವುದೇ ಕಾರಣ ಕೂಡ ಈ ಪ್ರಾಬ್ಲಮ್ ಏನಾದರೂ ಸಾಲ್ವ್ ಆಗಿಲ್ಲ. ಇನ್ನು ಮೇನ್ ಕನ್ಕ್ಲೂಸ್ ಬರೋದಾದರೆ ಅಥವಾ ಇದ್ರ ಗೇಮ್ ಬಗ್ಗೆ ಹೇಳಬೇಕಾದ್ರೆ ಈ ಥರ ಪ್ರಾಬ್ಲಮ್ ಯಾಕೆ ಆಗ್ತಾಯಿದೆ ಅಂತ ಹೇಳೋದಾದರೆ, ಅಂದರೆ ಗೇಮ್ ಫೈಲ್ ಏನಿದೆ ಇಲ್ಲಿ ಕರಪ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮೋಸ್ಟ್ಲಿ ಕರಪ್ಟ್ ಆದರೆ ಒಂದು ಗೇಮಲ್ಲಿ ಅಥವಾ ಒಂದು ಯೂಸರ್ಸಲ್ಲಿ ಕರಪ್ಟ್ ಆಗಬೇಕು. ಅಂದರೆ ಓವರಾಲ್ ಎಲ್ಲ ಯೂಸರ್ಸಲ್ಲಿ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ಅಂದರೆ ಮೋಸ್ಟ್ಲಿ ಗೇಮ್ ಫೈಲ್ ಕರಪ್ಟ್ ಆಗಿರಬೇಕು. ಆದರೆ ಅವರು ಟೆಕ್ನಿಕಲಿ ಹೇಳಬೇಕಂದ್ರೆ ಮೋಸ್ಟ್ಲಿ ಸರ್ವರಿಂದನೇ ಈ ಥರ ಪ್ರಾಬ್ಲಮ್ ಏನಿದೆ ಆಗ್ತದೆ ಅಂತ ಹೇಳ್ಬೋದು. ಅಂದರೆ ಸರ್ವರಿಂದ ಕೆಲವೊಂದು ಕನೆಕ್ಷನ್ ಏನಿದೆ ಇಲ್ಲಿ ಡ್ರಾಪ್ ಆಗ್ತಿರ್ಬೋದು. ಹೀಗಾಗಿ ಗೇಮ್ ಏನಿದೆ ಇಲ್ಲಿ ಈ ಥರ ಇಲ್ಲಿ ಸ್ಕ್ರೀನ್ ಸ್ಟ್ರಕ್ ಆಗೋದು ಅಥವಾ ಎರರ್ ಬರ್ತಾ ಇರೋದು ಅಥವಾ ಸರ್ವರ್ ನಾಟ್ ರೆಸ್ಪಾಂಡ್ ಅಂತ ಏನು ಬರ್ತಾ ಇದೆ, ಈ ಥರ ಏನಿದೆ ಪ್ರಾಬ್ಲಮ್ ಇಲ್ಲಿ ಆಗ್ತಾ ಇದೆ. ಅಂದರೆ ಕ್ರಾಪ್ಟನ್ ಕಂಪ್ನಿ ಕೆಲವೊಂದು ಸಜೆಷನಲ್ಲಿ ಅಥವಾ ಕೆಲವೊಂದು ಪಾಯಿಂಟ್ನ ಇಲ್ಲಿ ಹೈಲೈಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ಗೇಮ್ ಫೈಲ್ ಏನಿದೆ ಕರಪ್ಟ್ ಆಗಿದೆ. ಅಷ್ಟೇ ಅಲ್ಲ, ನೆಟ್ವರ್ಕ್ ಇನ್ಸ್ಟೆಬಿಲಿಟಿ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಟೆಂಪ್ರವರಿ ಗ್ಲಿಚ್ ಕೂಡ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ 3 ಪಾಯಿಂಟ್ ಇಲ್ಲಿ ಸಜೆಷನ್ ಕೂಡ ಮಾಡಿದ್ದಾರೆ. ಬಟ್ ಆದರೆ ಇದು ಆಬ್ವಿಯಸ್ಲಿ ಯಾವುದೇ ಕಾರಣ ಕೂಡ ಇದು ಯೂಸರ್ ಕೈಲಿಲ್ಲ. ಯಾಕಂದರೆ ಆಬ್ವಿಯಸ್ಲಿ ಗೇಮಲ್ಲೇ ಈ ಥರ ಪ್ರಾಬ್ಲಮ್ ಆಗಿದೆ. ಅಂದರೆ ಈಗ ಏನು BGMIಲಿ ಏನು ಲೇಟೆಸ್ಟ್ ಅಪ್ಡೇಟ್ ಏನು ಬಂದಿದೆ, ಈ ಅಪ್ಡೇಟಲ್ಲಿ ಬಂದ ಮೇಲೆ ಕೆಲವೊಂದು ದಿವಸ ಆದಮೇಲೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ಅಷ್ಟೆಲ್ಲ ಒಂದು ಪ್ಯಾಚ್ ನೋಟ್ ಮುಖಾಂತರ ಈ ಪ್ರಾಬ್ಲಮ್ನ ಫಿಕ್ಸ್ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಇದು ಒಂದು ತುಂಬ ಸೀರಿಯಸ್, ಆಲ್ರೆಡಿ ಫಿಕ್ಸ್ ಕೂಡ ಆಗಿದೆ. ಬಟ್ ಆದರೆ ನೀವು ಒಂದು ವೇಳೆ ಇನ್ನೂ ಫಿಕ್ಸ್ ಆಗಿಲ್ಲ ಅಂದರೆ ನೀವು ಇಲ್ಲಿ ಒಬ್ಬ ಕ್ರಾಪ್ಟನ್ ಕಂಪ್ನಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲಿ ಹೋಗಿ ಇದರ ಸಂಬಂಧಪಟ್ಟಂಗೆ ನೀವು ಇಲ್ಲಿ ಇನ್ಫಾರ್ಮೇಷನ್ನ ಶೇರ್ನ ಮಾಡ್ಕೋಬೋದು. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿನಿ. ಇದರ ಸಂಬಂಧಪಟ್ಟಂಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಮರದೇ ಕಾಮೆಂಟಲ್ಲಿ ತಿಳಿಸೋಣ ಮರಿಬೇಡಿ. ನಮಸ್ಕಾರ.